ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನೆಟ್ವರ್ಕ್ ಲೇಯರ್ ಡಿಸೈನ್ ಇಶ್ಯೂಸ್ ಅಲ್ಲಿ ಮೊದಲನೇ ಇಶ್ಯೂ ಯಾವುದು ಸ್ಟೋರ್ ಅಂಡ್ ಫಾರ್ವರ್ಡ್ ಪ್ಯಾಕೆಟ್ ಸ್ವಿಚಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಪ್ಯಾಕೆಟ್ ಅಂದ್ರೆ ಏನು? ಸೊ ಪ್ಯಾಕೆಟ್ ಅಂದ್ರೆ ಒಬ್ಬ ಸೆಂಡರ್ ಇದ್ದಾನೆ ಅಂತ ಅನ್ಕೊಳ್ಳಿ. ಆ ಸೆಂಡರ್ ರಿಸೀವರ್ಗೆ ಕಳಿಸ್ಬೇಕಾದ್ರೆ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಲ್ಲಿ ಏನಾಗುತ್ತೆ, ಇನ್ಫಾರ್ಮೇಶನ್ ಅಥವಾ ಡಾಟಾ ಏನಾಗುತ್ತೆ ಪ್ಯಾಕೆಟ್ ನ ಫಾರ್ಮ್ ಅಲ್ಲಿ ಹೋಗುತ್ತೆ. ಸೊ ಈ ಪ್ಯಾಕೆಟ್ ಅಲ್ಲಿ ಏನಿರುತ್ತೆ, ಬಿಟ್ಸ್ ಫಾರ್ಮ್ ಅಲ್ಲಿ ನಮ್ಮ ಇನ್ಫಾರ್ಮೇಶನ್ ಅಥವಾ ಡಾಟಾ ಇರುತ್ತೆ. ಬಿಟ್ಸ್ ಫಾರ್ಮ್ ಅಂದ್ರೆ ಝೀರೋಸ್ ಅಥವಾ ಒನ್ಸ್ ಅಲ್ಲಿ ನಮ್ಮ ಡಾಟಾ ಮತ್ತೆ ಇನ್ಫಾರ್ಮೇಶನ್ ಆ ಪ್ಯಾಕೆಟ್ ಅಲ್ಲಿ ಇರುತ್ತೆ. ಸೊ ಅದರ ಮುಖಾಂತರ ನಾವು ಟ್ರಾನ್ಸ್ಫರ್ ಆಫ್ ಡಾಟಾ ಆರ್ ಇನ್ಫಾರ್ಮೇಶನ್ ನ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಏನಾಗುತ್ತೆ, ಇದು ಪ್ರೋಸೆಸ್ P1 ಅನ್ನ ನಾವು ಸೆಂಡರ್ ಅಂತ ಅನ್ಕೊಳ್ಳೋಣ, ಸೆಂಡರ್. ನೆಕ್ಸ್ಟ್ ಪ್ರೋಸೆಸ್ P2 ನ ರಿಸೀವರ್ ಅಂತ ಅನ್ಕೊಳ್ಳೋಣ. ಸೊ ಈ ಸೆಂಡರ್ ಇಂದ ಕಳಿಸಿರುವಂತ ಮೆಸೇಜ್ ರಿಸೀವರ್ಗೆ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿಂದ ನಾನು ಒಂದು ಇನ್ಫಾರ್ಮೇಶನ್ ನ ಸೆಂಡ್ ಮಾಡಿದ್ದೀನಿ. ಸೊ ಇದೇನಾಗುತ್ತೆ, ನಿಯರೆಸ್ಟ್ ರೂಟರ್. ಸೊ ಇಲ್ಲಿಂದ ಹೋಗಿರುವಂತ ಇನ್ಫಾರ್ಮೇಶನ್ ನಿಯರೆಸ್ಟ್ ರೂಟರ್ ಯಾವುದು ಇದಕ್ಕಿರೋದು ಪ್ರೋಸೆಸ್ಗೆ, ಸೊ ಎ. ಅದಕ್ಕೆ ಏನಾಗುತ್ತೆ, ಎಗೆ ಹೋಗಿ ನಿಲ್ಲುತ್ತೆ. ಸೊ ಎಗೆ ಹೋಗಿ ನಿಂತ್ಕೊಂಡ್ರೆ ಇದನ್ನ ಏನಂತ ಕರಿತೀವಿ ನಾವು, ರೂಟರ್ ಅಂತ ಕರಿತೀವಿ. ಎ ಸಿ ಡಿ ಇ ಬಿ ಎಲ್ಲ ಇದೆಯಲ್ಲ, ಇವನ್ನ ನಾವು ರೂಟರ್ ಅಂತ ಕರಿತೀವಿ. ಒಂದು ರೂಟರ್ನು ಇನ್ನೊಂದು ರೂಟರ್ನು ಕನೆಕ್ಟ್ ಮಾಡಿರ್ತಾ ಇರುವಂತಹ ಲೈನ್ಗಳನ್ನ ಏನಂತ ಕರಿತೀವಿ, ಟ್ರಾನ್ಸ್ಮಿಷನ್ ಲೈನ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಒಂದು ರೂಟರ್ ಇಂದ ಇನ್ನೊಂದು ರೂಟರ್ಗೆ ಟ್ರಾನ್ಸ್ಮಿಷನ್ ಲೈನ್ ನ ಮುಖಾಂತರ ಹೇಗೆ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುತ್ತೆ, ನಮ್ಮ ಪ್ಯಾಕೆಟ್ಸ್ ನ ಮುಖಾಂತರ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗುತ್ತೆ. ಪ್ಯಾಕೆಟ್ಸ್ ಫಾರ್ಮ್ ಅಲ್ಲಿ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಸೊ ಇದು ಪ್ರೋಸೆಸ್ ನಡೆಯುತ್ತಲ್ಲ, ಈ ಪ್ರೋಸೆಸ್ ಯಾವುದ್ರೊಳಗಡೆ ನಡೆಯುತ್ತೆ, ಸಬ್ನೆಟ್ ಒಳಗಡೆ ನಡೆಯುತ್ತೆ. ಸಬ್ನೆಟ್ ಆರ್ ISP. ISP ಅಂದ್ರೇನು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್. ಎಕ್ಸಾಂಪಲ್, ನೀವು ಇಲ್ಲಿಂದ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀರಾ. ಸೊ ವಾಟ್ಸ್ಆಪ್ ಮೆಸೇಜ್ ಅನ್ನ ಕಳಿಸ್ತಾ ಇದ್ದೀರಾ. ಸೊ ಏನಾಗುತ್ತೆ, ನಿಯರೆಸ್ಟ್ ರೂಟರ್ಗೆ ಬರುತ್ತೆ. ಸೊ ನಿಯರೆಸ್ಟ್ ರೂಟರ್ಗೆ ಬಂದಾದ್ಮೇಲೆ ಏನಾಗುತ್ತೆ, ಅದು ಅಲ್ಲಿ ಸ್ಟೋರ್ ಆಗುತ್ತೆ. ಸ್ಟೋರ್ ಅಂಡ್ ವೇಟ್ ಟಿಲ್ it receive complete packet. ಸೊ ಕಂಪ್ಲೀಟ್ ಪ್ಯಾಕೆಟ್ ಇನ ಇನ್ಫಾರ್ಮೇಶನ್ ರಿಸೀವ್ ಆಗೋವರೆಗೂ ಎ ಅಲ್ಲಿ ಇರುತ್ತೆ. ಸೊ ಏನಾಗುತ್ತೆ, ಎ ಆದ್ಮೇಲೆ ಬಿಗೆ ಹೋಗ್ಬೋದು ಅಥವಾ ಸಿಗೆ ಹೋಗ್ಬೋದು. ಅಂದ್ರೆ ನಿಯರೆಸ್ಟ್ ರೂಟರ್ ಯಾವ್ದಿರುತ್ತೆ ಅದಕ್ಕೆ ಹೋಗುತ್ತೆ. ಸೊ ಸಿಗೆ ಹೋಯ್ತು ಅಂತ ಅನ್ಕೊಳ್ಳಿ. ಸೊ ಎ ಇಂದ ಎಲ್ಲಿಗೆ ಹೋಯ್ತು, ಎ ಇಂದ ಸಿಗೆ ಹೋಯ್ತು. ನೆಕ್ಸ್ಟ್ ಸಿ ಇಂದ ಅದು ಬಿಗೆ ಹೋಗ್ಬೋದು ಅಥವಾ ಇಗೆ ಹೋಗ್ಬೋದು. ಸೊ ಎರಡು ಕೂಡ ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಸೊ ಏನಾದ್ರೂ ಇಗೆ ಹೋದ್ರೆ ನಾನು ಕಡಿಮೆ ಕಾಸ್ಟ್ ಅಲ್ಲಿ ಹೋದ್ರೆ ಅಂತ ಅನ್ಕೊಂಡ್ರೆ ACE. ಸೊ ಇ ಆದ್ಮೇಲೇನು, ಇ ಇಂದ ಎಫ್ ಏನಿದೆ, ಈ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಅಥವಾ ಸಬ್ನೆಟ್ ಇಂದ ಹೊರಗಡೆ ಇದೆ. ಸೊ ಎಫ್. ಸೊ ಈ ಎಫ್ ಕೊನೆಯ ನೋಡ್ ಇತ್ತಲ್ಲ, ಕೊನೆಯ ರೂಟರ್. ಸೊ ಕೊನೆಯ ರೂಟರ್ ಮತ್ತೆ ನಮ್ಮ ರಿಸೀವರ್ ಸೈಡಿನ ಪ್ರೋಸೆಸ್ P2 ಯಾವ್ದ್ರಿಂದ ಕನೆಕ್ಟ್ ಆಗಿರುತ್ತೆ, ಲ್ಯಾನ್ ಕೇಬಲ್ ಇಂದ ಕನೆಕ್ಟ್ ಆಗಿರುತ್ತೆ. ಸೊ ಇವಾಗ ಏನಾಯ್ತು, ಪ್ರೋಸೆಸ್ ACEF ನ ಮುಖಾಂತರ ನಮ್ಮ ರಿಸೀವರ್ಗೆ ನಾವು ಕಳಿಸಿರುವಂತಹ ಮೆಸೇಜ್ ತಲುಪಿದೆ. ಸೊ ಇವಾಗ ಏನಾಯ್ತು, ಸ್ಟಾರ್ಟಿಂಗು ಸೆಂಡರ್ ಇಂದ ರಿಸೀವರ್ಗೆ ಹೋಗುವಂತ ಮೆಸೇಜ್ ಪ್ಯಾಕೆಟ್ ಫಾರ್ಮ್ ಅಲ್ಲಿ ನಿಯರೆಸ್ಟ್ ರೂಟರ್ಗಳನ್ನ ಯೂಸ್ ಮಾಡಿಕೊಂಡು ಟ್ರಾವರ್ಸ್ ಆಗ್ತಾ. ಇವಾಗ ಏನಾಗುತ್ತೆ ಅಂತ ಅಂದ್ರೆ, ಈಗ ಸ್ಟೋರ್ ಮಾಡ್ತು, ವೆಯ್ಟ್ ಮಾಡ್ತು, ಯಾವಾಗ ಪ್ರತಿಯೊಂದು ಪ್ರೋಸೆಸ್ ಬರಬೇಕಾದ್ರೆ. ಅದೇ ಏನಾದ್ರೂ ಈಗ ಇನ್ಫಾರ್ಮೇಶನ್ ಬರ್ತಿರುವಂತದ್ದು ಇಲ್ಲೇ ಏನಾದ್ರೂ ತಪ್ಪಾಯ್ತು ಅಂತ ಅನ್ಕೊಳ್ಳಿ. ಅಂದ್ರೆ ಏನಾದ್ರೂ ಎರರ್ ಡಿಟೆಕ್ಟ್ ಆಯ್ತು ಅಂತ. ಸೊ ಆ ಎರರ್ ನ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂತ ಪ್ರೋಸೆಸ್ ಏನು, ಚೆಕ್ಸಮ್. ಸೊ ಚೆಕ್ಸಮ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಚೆಕ್ಸಮ್ ನ ಯೂಸ್ ಮಾಡಿಕೊಂಡು ಎರರ್ ಡಿಟೆಕ್ಷನ್ ನ ಮಾಡ್ತೀವಿ. ಎರರ್ ಡಿಟೆಕ್ಷನ್. ಸೊ ಎರರ್ ನ ಡಿಟೆಕ್ಟ್ ಮಾಡ್ತೀವಿ. ಎರರ್ ಏನಾದ್ರೂ ಇದ್ರೆ ಏನ್ ಮಾಡ್ತೀವಿ, ಅದನ್ನ ಕರೆಕ್ಟ್ ಮಾಡೋದಕ್ಕೆ ಕರೆಕ್ಟ್ ಮಾಡ್ತೀವಿ. ಸೊ ಕರೆಕ್ಟ್ ಯಾವ್ದ್ರಿಂದ ಮಾಡೋದು, ಸೊ ಕರೆಕ್ಟ್ ಮಾಡೋದಕ್ಕೆ ನಾವು ಹ್ಯಾಮಿಂಗ್ ಕೋಡ್ ನ ಯೂಸ್ ಮಾಡ್ತೀವಿ. ಹ್ಯಾಮಿಂಗ್ ಕೋಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಎರರ್ ಕರೆಕ್ಷನ್.
ಕರೆಕ್ಷನ್. ಬರ್ತಿರುವಂತಹ ಪ್ಯಾಕೆಟ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಚೆಕ್ ಮಾಡಿ, ಅದರಲ್ಲಿ ಎರರ್ ಇದ್ರೆ ಚೆಕ್ ಸಮ್ ನ ಮುಖಾಂತರ ಚೆಕ್ ಮಾಡಿ ಅದನ್ನ ಕರೆಕ್ಟ್ ಮಾಡೋದು ಯಾವುದು, ಹ್ಯಾಮಿಂಗ್ ಕೋಡ್ ಮುಖಾಂತರ ಕರೆಕ್ಟ್ ಮಾಡ್ತೀವಿ. ಸೊ ಕರೆಕ್ಟ್ ಮಾಡಾದ್ಮೇಲೆ ಕರೆಕ್ಟ್ ಇರುವಂತಹ ಪ್ಯಾಕೆಟ್ ಅನ್ನ ನೆಕ್ಸ್ಟ್ ರೂಟರ್ಗೆ ನಾವು ಸೆಂಡ್ ಮಾಡ್ತಾ ಹೋಗ್ತೀವಿ. ಬಂದಿರುವಂತದ್ದು ಇನ್ಫಾರ್ಮೇಶನ್ ಏನಿರುತ್ತೆ ಅದು ನೆಕ್ಸ್ಟ್ ರೂಟರ್ಗೆ ಸೆಂಡ್ ಆಯ್ತು. ಸೊ ಇಷ್ಟ ಸ್ಟೋರ್ ಅಂಡ್ ಫಾರ್ವರ್ಡ್ ಪ್ಯಾಕೆಟ್ ಸ್ವಿಚಿಂಗ್ ಬಗ್ಗೆ ಆಗಿತ್ತು. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.